ಆಗಸ್ಟ್ 2ರಂದು ಸಿವಿಲ್ ಪಿ ಸಿ ಎಕ್ಸಾಮ್ ಮಾಡಿದರು. ಈಗ ಅಂಕಗಳ ಪಟ್ಟಿ ಬಿಟ್ಟಿದ್ದಾರೆ, ಸ್ಕೋರ್ ಲಿಸ್ಟ್ ಬಿಟ್ಟಿದ್ದಾರೆ. ಯಾವ ಯಾವ ಜಿಲ್ಲೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ, ರ್ಯಾಂಕ್ 1 ಯಾರು 2 ಯಾರು ಎಲ್ಲ ಬಿಟ್ಟಿದ್ದಾರೆ. ಆಮೇಲೆ ಯಾರು 60 ಮೇಲೆ ಈ ಒಂದು ಪೇಪರ್ಗೆ ಸ್ಕೋರ್ ಮಾಡಿದಾರಲ್ಲ, ವೆರಿ ಗುಡ್. ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಪೇಷನ್ಸು, ನಿಮ್ಮ ಸತತ ಪ್ರಯತ್ನ ಎಲ್ಲ ಎದ್ದು ಕಾಣ್ತಾ ಇದೆ. ಯಾಕಂದರೆ ಈ ಪೇಪರ್ಗೆ 60 ಮೇಲೆ ಸ್ಕೋರ್ ಮಾಡೋದು ಅಷ್ಟು ಸರಳ. ನೀವು ಭಾಳಷ್ಟು ಶ್ರಮ ಹಾಕಿದ್ರೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಆಮೇಲೆ 50 ಮೇಲೆ ಮಾಡಿದವರು ಕೂಡ ನಿಮ್ದು ನೌಕರಿ ಆಗುತ್ತೆ. ಯಾಕಂದರೆ ನಿಮ್ಮ ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಜನ ಉಳಿದವರು ಎಷ್ಟು ಸ್ಕೋರ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಪ್ರಮುಖವಾದ ವಿಷಯ ಏನಪ್ಪ ಅಂದರೆ, ಭಾಳಷ್ಟು ವಿದ್ಯಾರ್ಥಿಗಳು ಸ್ಕೋರ್ ಕಮ್ಮಿ ಮಾಡಿದ್ದೀರಾ. ಸೊ ಹೀಗಾಗಿ ನಿರಾಶೆ ಆಗಿದ್ದೀರಾ ಮುಂದಿನ ಪರೀಕ್ಷೆಗಳಿಗೆ. CRDR ಇದೆ, ಆಮೇಲೆ KSRP ಇದೆ, KSISF ಇದೆ, IRB ಎಕ್ಸಾಮ್ ಇದೆ. ಹೀಗಾಗಿ ಇಲ್ಲಿ ಕಾನ್ಫಿಡೆನ್ಸ್ ಭಾಳ ಜನ ಕಳ್ಕೊಂಡ್ಬಿಟ್ಟಿದ್ದಾರೆ. ನಾನೀಗ ಮಾತನಾಡುವ ಒಂದಿಷ್ಟು ವಿಷಯಗಳು ಭಾಳ ಗಮನವಿಟ್ಟು ಕೇಳಿ. ಈ ವಿಡಿಯೋ ನೀವು ಭಾಳಷ್ಟು 1-2 ಸಲ ನೋಡಿದ್ರೂ ಪರವಾಗಿಲ್ಲ. ಫಸ್ಟ್ ಪಾಯಿಂಟ್ ನೋಡಿ, ಈ ಒಂದು ಸಿವಿಲ್ PCಯಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ಕುಂತು ಬರೀರಿ. ಭಾಳಷ್ಟು ಜನ ನಾಲೆಜ್ ಇಲ್ಲದೆ ನೀವು ಫೇಲ್ ಆಗಿಲ್ಲ, ನಾಲೆಜ್ ಬೆಜ್ಜನಿದೆ. ಆದರೆ ಕಾನ್ಫಿಡೆನ್ಸ್ ಇಲ್ಲಾರ ಬಟ್ಟಿಗೆ ಅವಸರ ಮಾಡಿದ್ದಕ್ಕೆ ಎಕ್ಸೈಟ್ಮೆಂಟಲ್ಲಿ ಎಕ್ಸಾಮಲ್ಲಿ ಭಾಳ ಮಿಸ್ಟೇಕ್ಸ್ ಮಾಡಿದ್ದಾರೆ. ಫಸ್ಟ್ ಅದನ್ನು ಸರಿಪಡಿಸ್ಕೊಳ್ಳಿ. ಅದನ್ನು ಸರಿ ಮಾಡಿಸ್ಕೊಂಡ್ರೆ 8-10 ಮಾರ್ಕ್ಸ್ ನೀವು ಗೆದ್ದಂಗೆ. ಗೊತ್ತಾಯ್ತಾ? ಫಸ್ಟ್ ನೀವು ಈ ಒಂದು ಸಿವಿಲ್ PCಯಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನು ಒಂದು ಕಡೆ ಬರೀರಿ. ಅದನ್ನು ನೆಕ್ಸ್ಟ್ ಎಕ್ಸಾಮಲ್ಲಿ ರಿಪೀಟ್ ಮಾಡೋಂಗಿಲ್ಲ. ಒಂದು ಸಲ ತಪ್ಪು ಮಾಡ್ಬೋದು, ಪದೇ ತಪ್ಪು ಮಾಡೋಂಗಿಲ್ಲ. ತಪ್ಪು ಮಾಡೋದು ಸಹಜ, ಆದರೆ ಆ ತಪ್ಪಿನಿಂದ ಕಲಿಬೇಕಲ್ಲ. ಸೊ ಫಸ್ಟ್ ಪಾಯಿಂಟ್ ಏನು, ಸಿವಿಲ್ PCಯಲ್ಲಿ ನೀವು ಎಕ್ಸಾಮಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ರೆ, ಹೆಚ್ಚು ಹಾಕಿದ್ರೆ, ಭಾಳಷ್ಟು 90 ಹಾಕಿದ್ದೀರಾ, 99 ಹಾಕಿದ್ದೀರಾ, ಎಲ್ಲಿ ಅವಸರ ಮಾಡಿದ್ರಿ, ಹೆಂಗೆ ಮಾಡಿದ್ರಿ, ಗೊತ್ತಿದ್ದು ಭಾಳ ಜನ ತಪ್ಪು ಮಾಡಿ ಬಂದಿರಿ, ನನಗೆ ಗೊತ್ತಿದೆ. ಅದನ್ನು ಸರಿಪಡಿಸ್ಕೋತೀರಾ? ಅದು ಈಸಿ, ಭಾಳ ಸರಳ. ಬರೆದು ನಿಮ್ಮ ಮಿಸ್ಟೇಕ್ಸ್ ಬರೆದು ಅದನ್ನು ಒಂದು 2-3 ಸಲ ನೋಡಬೇಕು, ನೀವು ಬರೆದಿದ್ದು ನೋಡಬೇಕು ಫಸ್ಟ್. ಸೆಕೆಂಡು, ಭಾಳಷ್ಟು ವಿಚಾರ ಮಾಡಿ. ಬೇರೆದವರಿಗೆ 60-65 ಎಲ್ಲ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಇದೆ, ನಂದು ಕಡಿಮೆ ಇದೆ ಅಂದರೆ, ಸೊ ನಾನು ಓದುವ ಮೆಥಡಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ? ಯಾರು ಸ್ವಲ್ಪ ಹೈಯೆಸ್ಟ್ ಸ್ಕೋರ್ ಮಾಡಿದ್ರಲ್ಲ ಅವ್ರು ಕೂಡ ಚರ್ಚೆ ಮಾಡಿ, ಏನು ತಪ್ಪೇನಿಲ್ಲ. ಸ್ವಲ್ಪ ಚರ್ಚೆ ಮಾಡಿ ಏನು ಮಾಡಬೇಕು ಏನು. ಆಮೇಲೆ 24 ಗಂಟೆ ನೀವು ಅದರಾಗಿರ್ಬೇಕು ರೀ. 24 ಅವರ್ಸ್ ಅದೇ ಧ್ಯಾನ. ಒಟ್ಟು ನಾ ಸ್ಕೋರ್ ಹೆಂಗೆ ಹೆಚ್ಚು ಮಾಡ್ಕೋಬೇಕು, ಹೆಂಗೆ ನೌಕರಿ ಮಾಡ್ಕೋಬೇಕು, ಅದು ನಿಮಗೆ ತಾನಾಗೆ ದಾರಿ ತೋರಿಸುತ್ತೆ. ತುಡಿತ ಅಂತ ಕರಿತೀವಿ ನೋಡಿರಿ. ಒಂದು ಹುಡುಗಿ ಲವ್ ಮಾಡಿರ್ತವೆ, ಯಾವಾಗಲೂ ತಲೆಗೆ ಅದೇ. ಪಕ್ಕದವರು ನಿಂತು ಹೊಯ್ಕೊಂಡ್ರು, ಸಾರಿ ಈ ಭಾಷೆ ಬಳಸಬಾರ್ದು, ಪಕ್ಕದವ್ರು ಕರೆದ್ರು ಅವ್ನಿಗೆ ಕೇಳಿಸಲ್ಲ ಕಿವಿಗೆ. ಯಾಕೆ ಕೇಳಿಸಲ್ಲ? ಅದೇ ಧ್ಯಾನದಾಗಿರ್ತಾನೆ. ಆ ಧ್ಯಾನ ಬತ್ತನ್ಕೋರಿ, ಆ ಹುಚ್ಚತನ ನಿಮ್ಮ ಒಳಗೆ ಬತ್ತನ್ಕೋರಿ, ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು, ಯಾರ್ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ. ಆ ಹುಚ್ಚತನ ಬರಬೇಕು. 24 ತಾಸು ಸೈನ್ಸಲ್ಲಿ ಏನು ಕ್ವಶನ್ ಕೇಳ್ತಾ ಇದ್ದಾನೆ, ನಾನೇನು ಓದ್ತಾ ಇದ್ದೀನಿ, ಹೆಂಗೆ ಓದಬೇಕು, ಹೆಂಗೆ ಕರೆಂಟ್ ಅಫೇರ್ಸಲ್ಲಿ PIB ಅಂತ ಕೇಳ್ತಾ ಇದ್ದಾನೆ, ಅದು ಇದು 108 ಕ್ವಶನ್ಗಳು ಹುಡ್ಕೋಬೇಕು, 108 ಜನರಿಗೆ ತಲೆ ತಿನ್ನಬೇಕು, ಫ್ರೆಂಡ್ಸ್ ಕೂಡ ತಲೆ ತಿನ್ನಬೇಕು, ಸ್ವಲ್ಪ ಸ್ಕೋರ್ ಹೆಚ್ಚಿಗೆ ಮಾಡಿದ್ರು ಕೂಡ ಚರ್ಚೆ ಮಾಡಬೇಕು. ಇದು ಮಾಡಿರಿ, ಮಜ್ಜಾ ಇರ್ತೈತೆ, ಅನ್ನಾಹುತ. ಇದನ್ನೆಲ್ಲ ಮಾಡ್ಬೇಕು ನೀವು. ಓಕೆ, ಸ್ವಲ್ಪ ಇದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಏನಪ್ಪ ಅಂದರೆ ವಿಚಾರಣೆ, ಎನ್ಕ್ವೈರಿ ಮಾಡಿ. CBI ಎನ್ಕ್ವೈರಿ ಅಲ್ಲ, ಈಗ ನಿಮ್ಮ ಎನ್ಕ್ವೈರಿ ಶುರುವಾಗಲಿ. ನೆಕ್ಸ್ಟು, ಕ್ವಶನ್ ಪೇಪರ್ ಹೆಚ್ಚಿಗೆ ಸಾಲ್ವ್ ಮಾಡಿರಿ. ಇದು ಮಾತ್ರ ಇದು ಯೂನಿವರ್ಸಲ್ ಟ್ರೂತ್. ಇದು ಯೂನಿವರ್ಸಲ್ ಟ್ರೂತ್, ಇದು 100% ಸತ್ಯ. ಯಾರು ಹೆಚ್ಚಿಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊತೀರ ನೀವು ಗೆಲ್ತೀರ. ನೀವು ಆಫ್ಲೈನ್ ಆದರೆ ಹೋಗ್ರಿ, ಎಲ್ಲರೆಲ್ಲ ಆನ್ಲೈನೆಲ್ಲ, ಅಥವಾ ಮನೆಗೆ ತೊಗೊಂಬಂದು PDF ಸಾಲ್ವ್ ಮಾಡ್ಕೊರಿ. ನಾನು ಕೊಡ್ತೀನಿ ನೋಡಿ, ಇಲ್ಲಿ ಕೆಳಗಡೆ ಕಾಣ್ತದೆ ಅನ್ಕೋತೀನಿ. ಓಕೆ, 1100 ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇದೆ. ಭಾಳಷ್ಟು PIBಯಿಂದ ನಾನು ಫಾಲೋ ಮಾಡಿದ್ದೀನಿ. ಕರೆಂಟ್ ಅಫೇರ್ಸ್ ಶಾರ್ಟ್ ನೋಟ್ಸು ಕೂಡ ಕೊಟ್ಟಿದ್ದೀನಿ. ಆ ಶಾರ್ಟ್ ನೋಟ್ಸ್ ನೋಡಿರಿ, ಹೊತ್ತಿದೆ ಕರೆಂಟ್ ಅಫೇರ್ಸ್ 11 ತಿಂಗಳದು. ಆಮೇಲೆ ಒಂದು 1200 ಜಾಗ್ರಫಿ, ಹಿಸ್ಟ್ರಿ ಎಲ್ಲ ಕ್ವಶನ್ಸ್ ಇದೆ. ಆಮೇಲೆ ರಾಜ್ಯ ಸರ್ಕಾರದ ಯೋಜನೆಗಳು ನೋಟ್ಸ್ ಇದೆ, ಕೇಂದ್ರ ಸರ್ಕಾರದ ಯೋಜನೆಗಳೆಲ್ಲ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದೀನಿ. 450 ಇದೆ, ಬೇಡ 390, 390. ಬರೀ ಕರೆಂಟ್ ಅಫೇರ್ಸ್ ಬೇಕು ಅಂದರೆ ತೊಗೊಳ್ಳಿ, 199 ಕರೆಂಟ್ ಅಫೇರ್ಸ್ ಬರೀ. ಇಲ್ಲ ನನಗೆ ಎರಡೂ ಬೇಕಂದ್ರೆ 390. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ಅನ್ಕೋತೀನಿ. ಸೊ ಇದು ಸದುಪಯೋಗ ಪಡಿಸ್ಕೊಳ್ಳಿ. ಟೆಸ್ಟ್ ನೀವು ಸಾಲ್ವ್ ಮಾಡ್ತಾ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಆದರೆ ನೀವು ಮಾಡ್ತಿಲ್ಲ ಅಂದರೆ ತೊಗೊಳ್ಳಿ. ನಂದೇ ತೊಗೋಬೇಕಂತ ಏನಿಲ್ಲ, ಬೇರೆ ಎಲ್ಲಾದರೂ ಸಾಲ್ವ್ ಮಾಡಿ. ಒಟ್ಟು ಟೆಸ್ಟ್ ಬರೀಬೇಕು. ಸಿಕ್ಕಾಪಟ್ಟೆ ಕ್ವಶನ್ ಪೇಪರ್, ದಿನ ಒಂದು 100 ಕ್ವಶನ್ ನೀವು ಸಾಲ್ವ್ ಮಾಡ್ಬೇಕು ನೋಡಿರಿ. ಇದು ನೆನ್ಪಿಟ್ಕೋರಿ. ಮಿನಿಮಮ್ 200-300 ಮಾಡಿದ್ರೆ ವೆರಿ ಗುಡ್. ಕನಿಷ್ಠ 100 ಪ್ರಶ್ನೆಗಳನ್ನು ನೀವು ನೋಡ್ಬೇಕು ಡೈಲಿ, ಅವಾಗಲೇ ಗೊತ್ತಾಗುತ್ತೆ. ಆಮೇಲೆ ಈ ಥರ ತೊಗೊತಿರಲ್ಲ, ಇದು ನನ್ನ ಹತ್ರ ಇರೋದು PDF. ನಿಮ್ಗೆ ಬೇಕು ಅಂದರೆ ವಾಟ್ಸಪ್ 7026583625ಗೆ KE ಅಂತ ಟೈಪ್ ಮಾಡಿ. ನಾನು ನಿಮಗೆ ವಾಟ್ಸಪ್ಪಲ್ಲಿ PDF ಕಳಿಸ್ಬಿಡ್ತೀನಿ. 35 PDF ಇದೆ. ಈ PDF ತೊಗೊಂಡು ಸ್ಮಾಲ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಇಲ್ಲ ಅಲ್ಲೇ ಮೊಬೈಲಲ್ಲೇ ಸಾಲ್ವ್ ಮಾಡಿ. ಒಟ್ಟು ಮಾಡಿ, ದಿನ 100 ಕ್ವಶನ್ಸ್ ನೋಡಲೇಬೇಕು ಮಿನಿಮಮ್. ಇದು ಮ್ಯಾಕ್ಸಿಮಮ್ ನೀವು ಎಷ್ಟು ನೋಡಿದ್ರು ಇನ್ನೂ ವೆರಿ ಗುಡ್. ಓಕೆ, ನೆಕ್ಸ್ಟ್ ನೋಡಿ, ಫೋನ್ ಕಡೆ ಗಮನ ಕೊಡಬೇಡಿ. ಈಗ ಏನು ಮಾಡ್ತಾರೆ, ಇಂಥ ಟೈಮಲ್ಲಿ ದಿನ ಫೋನ್ ಹಚ್ಚಿ ಊರನವರು, ಅವರು ಇವರು, ನಿಮ್ಮ ಸಂಬಂಧಿಕರು, ನಿಜವಾದ ನಿಮ್ಮ ಶತ್ರುಗಳು ನಿಮ್ಮ ಸಂಬಂಧಿಕರು, ನಿಮ್ಮ ಸ್ವಂತ ಊರವ್ರು ನೆನ್ಪಿಟ್ಕೋರಿ. ನಾನು ಹೇಳೋದು ಭಾಳ ಜನರಿಗೆ ಕೈ ಅನಿಸುತ್ತೆ, ನಾನು ಹೇಳೋದು ಭಾಳ ಜನರಿಗೆ ಇಷ್ಟ ಆಗಲಿಕ್ಕಿಲ್ಲ. ಆದರೆ ನಿಮ್ಮ ನಿಜವಾದ ಶತ್ರುಗಳು ನಿಮ್ಮ ಸಂಬಂಧಿಕರು, ನಿಮ್ಮ ಸ್ವಂತ ಊರವ್ರು. ಅದ್ರಾಗ ಈಗ ನಿಮ್ಮ ಲಿಸ್ಟಲ್ಲಿ ಇಲ್ಲ ಅಂದರೆ ಆಡ್ಕೊಳ್ಳೋದು ಭಾಳ ಜನ. ಅವೆಲ್ಲ ಬಿಟ್ಬಿಡ್ರಿ. ಏನು ನಿಮ್ಮದು ಆದರೂ ಮಾತಾಡಬೇಡ್ರಿ, ಅವ್ರ ಹತ್ರ ಆಗಿಲ್ಲ ಅಂದರೂ ಮಾತಾಡಬೇಡ್ರಿ. ಒಟ್ಟು ಕಾಂಟ್ಯಾಕ್ಟ್ ಬಂದು
ಫೋನ್ ಎದಕ್ಕೆ ನಿಮ್ಗೆ ಅದು ಯೂಸ್ ಇರಬೇಕು. ಏನ್ರಿ ಯೂಟ್ಯೂಬ್ ವಿಡಿಯೋ ನೋಡೋಕ್ಕೆ ಅಥವಾ ಏನಾರ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಕ್ಕೆ, ಅದರ ಸದುಪಯೋಗ ತೊಗೊಳ್ಳಿ. ಇಂಥ ಉಸಾಬರಿ ಉದ್ರಿ ಉಸಾಬರಿ ಬಿಟ್ಬಿಡ್ರಿ. ಒಟ್ಟೆ ಯಾರು ಕೂಡ ಹೆಚ್ಚು ಕಮ್ಯುನಿಕೇಷನ್ ಇಲ್ಲ ಊರ, ನೋ ನೀಡ್, ಅದರ ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಮಗೆ ಅದು ಊರದ ಡಿಸ್ಟರ್ಬೆನ್ಸ್ ಮಾಡುತ್ತೆ, ಅದರಿಂದ ನೀವು ಉದ್ಧಾರ ಆಗೋದಿಲ್ಲ. ನೀವು ಏನಾದರೂ ಫೋನ್ ಮಾಡಬೇಕು, ನಿಮ್ಮ ಫ್ರೆಂಡ್ಸಿಗೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆ ಇರಬೇಕು, ಸಬ್ಜೆಕ್ಟ್ ಚರ್ಚೆ ಮಾಡಬೇಕು, ಅದು ಇರಬೇಕು. ಆಮೇಲೆ ನೆಕ್ಸ್ಟ್ ಟೋಟಲ್ ಟೈಮ್ ಎಷ್ಟು ಹಾಕ್ತಾಯಿದ್ದೀರ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ದಿನ ಅದು 8 ಗಂಟೆ ಡಿಮ್ಯಾಂಡ್ ಮಾಡ್ತಾಯಿದೆ. ಈ ಕ್ವಶನ್ ಪೇಪರ್ ಹೆಂಗಿದೆ ಅಂದರೆ ದಿನ ನೀವು ಮಿನಿಮಮ್ 8 ತಾಸು ಸ್ಟಡಿ ಮಾಡಬೇಕು, ಅಷ್ಟು ಡಿಮ್ಯಾಂಡ್ ಮಾಡ್ತಾಯಿದೆ. ನಾನೆಷ್ಟು ಹಾಕ್ತಾಯಿದ್ದೀನಿ? ಆನೆಸ್ಟಾಗಿ ಪ್ರಾಮಾಣಿಕವಾಗಿ ನೀವು ಇದನ್ನು ಪ್ರಶ್ನೆ ಕೇಳ್ಕೊಳ್ಳಿ. ರಿಕ್ವೈರ್ಮೆಂಟ್ ಇರುತ್ತೆ, ಯಾವುದಕ್ಕೆ ಏನೇ ಸಾಧನೆ ಮಾಡಬೇಕಾದ್ರೆ ಅದರದ್ದೇ ಆದ ಡಿಮ್ಯಾಂಡ್ ಇರುತ್ತೆ. ಇಷ್ಟು ನೀವು ಮಾಡಿದ್ರೇ ಅದು ನಿಮಗೆ ಸಿಗುತ್ತೆ. ಮರದಲ್ಲಿ ಜೇನಿದೆ, ನಿಮ್ಮ ಮರ ಕಷ್ಟಪಟ್ಟು ಮರ ಹತ್ತಿದ್ರೆ ಜೇನು ಸಿಗುತ್ತೆ, ಕೆಳನಿತ್ರ ಸಿಗಲ್ಲ. ಹಾಗೆಯೇ ಪ್ರತಿಯೊಂದಕ್ಕೂ ಒಂದು ಅದರದೇ ಆದ ರಿಕ್ವೈರ್ಮೆಂಟ್ ಇರುತ್ತೆ, ಅದರದೇ ಆದ ಒಂದು ಬೇಡಿಕೆ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ. ಆ ಡಿಮ್ಯಾಂಡ್ಗೆ ತಕ್ಕಂಗೆ ನಾನು ವರ್ಕ್ ಮಾಡ್ತಾ ಇದ್ದೀನ, ಫುಲ್ಫಿಲ್ ಮಾಡ್ತಾ ಇದ್ದೀನ, ಇನ್ನೂ ಎಷ್ಟು ನಾನು ಹಾರ್ಡ್ ವರ್ಕ್ ಮಾಡಬೇಕು ಅದ್ರ ಬಗ್ಗೆನೂ ಗಮನ ಕೊಡಿ. ಸೊ ಇವಿಷ್ಟು ವಿಷಯಗಳು ನೀವು ಗಮನದಲ್ಲಿ ಇಟ್ಕೊಂಡಿದ್ದೆ ಆದಲ್ಲಿ ನೀವು ಮುಂದಿನ ದಿನಗಳಲ್ಲಿ 100% ಸೂಪರ್ ಎಕ್ಸಾಮು ಬರೀತೀರ. ಓಕೆ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಎಕ್ಸಾಮ್. ಹಿಂದೆ ಆಗಿದ್ದು ಮಿಂಚಿ ಹೋದ ಕಾಲ, ಚಿಂತಿಸಿದರೂ ಬರೋದಿಲ್ಲ, ಫಲ ಇಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ ಫೋಕಸ್ ಆನ್ ನೆಕ್ಸ್ಟ್. ಓಕೆ, ಆಲ್ ದಿ ಬೆಸ್ಟ್ ಮುಂದಿನ ದಿನಗಳು.